ಅಮ್ಮ ನೀನು ಹೇಳ್ತಿರೋದು ನಿಜನೇನಮ್ಮ. ಅಪ್ಪ ಇಂಥ ಕೆಲಸ ಮಾಡ್ತದೆ ಅಂತ ನಾನು ಮನ್ಸಾಗ ಅನ್ಕೊಂಡಿರ್ಲಿಲ್ಲ ಕಣಮ್ಮ. ಅಪ್ಪ ಎಂತ ಕೊಂತ್ರಿ ಕೆಲಸ ಮಾಡ್ಬಿಡ್ತು ಕಣಮ್ಮ. ಛೇ, ಅಪ್ಪು ನಾನಂತೂ ಹಿಂಗೆಲ್ಲ ಮಾಡ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ, ನಿಜವಾಗ್ಲೂ ಬಾವ ಬಂದವನ ನಮ್ಮನ್ನ ಬಿಡಿಸ್ಕೊಂಡು ಹೋಯ್ತಾನಾ? ಹ್ಞೂ ಅಣ್ಣ, ನನ್ನ ಗಂಡ ಬಂದವನಿ ಮಾತು ಕೊಟ್ಬಿಟ್ಟು ಹೋಗವ್ನಿ, ಬುಡಿಸ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು. ಹೆಂಗಿದ್ರು ಬುಡಿಸ್ಕೊಂಬಿಟ್ಟು ಬರ್ತಾನೆ ಅಂತ ನನಗೆ ಗೊತ್ತು ಬಿಡಿ. ಬುಡಿಸ್ಕೊಂಡು ಹೋಗೇ ಹೋಯ್ತಾನೆ ನಮ್ಮನ್ನ. ಅಣ್ಣ, ನೀನೇನು ಯೋಚನೆ ಮಾಡಂಗಿಲ್ಲ. ಹೋದ್ಮೇಲೆ ಅಪ್ಪಂಗೊಂದು ಸರಿಯಾಗಿ ಒಂದು ಗತಿ ಮಾಡ್ಬಿಟ್ಟು ನಾವು 3 ಜನನೂ ಆಸ್ತಿಯ ಹೆಂಗೋ ಹಂಚ್ಕೊಳ್ಳೋಣ ಕಣಣ್ಣ. ಇಲ್ಲ ಅಂದರೆ ಅಪ್ಪ ಅವಳು ಯಾವಳ ಬಂದವಳೆಲ್ಲ ಕಿತ್ತೋದಳು, ಅವಳಿಗೆಲ್ಲ ಆಸ್ತಿನೂ ಬರ್ತು ಕೊಟ್ಬಿಡ್ತಾನೆ. ಹ್ಞೂ ಮಗ, ಹಿಂಗೆ ಇದ್ರೆ ಆಗಕ್ಕಿಲ್ಲ ನೋಡು. ನನ್ನ ಒಳಗೆ ಬತ್ತವನು ಬಿಡಿಸ್ಕೊಂಡು ಹೋಗೋಕೆ ನಾವು 3 ಜನ ಹೋಗ್ಬಿಟ್ಟು ಆಸ್ತಿಯ ಹೆಂಗೋ ಪಾಲಾಕಬಿಡೋಣ. ನಿಮ್ಮ ಅಪ್ಪನಿ ಯಾರು ನಂಬ್ತಾರೆ? ನಿಮ್ಮ ಅಪ್ಪ ಕೊಂತ್ರಿ ನನ್ನ ಮಗ ಎಲ್ಲ ಅವಳಿಗೆ ಬರ್ಕೊಟ್ಬಿಟ್ರೆ ನಾವೇ 4 ಕೈಯಾಗ 4 ಬೇಕಾ? ನೀನೇ ಹೇಳು. 10 ರೂಪಾಯಿ ಇಲ್ಲಿದ್ದಂಗೆ ಮಾಡಬಿಡ್ತಾನೆ, ತಿರುಪ್ತಿ ಚೊಂಬು ಕೊಟ್ಬಿಡ್ತಾನೆ ಮಗ ನಮಗೆ. ನಾವೆಲ್ಲ ಆಸ್ತಿ ಹಂಚ್ಕೊಳ್ಳೋಣ. ಸರಿ ಕಣಮ್ಮ, ಆಯ್ತು. ಬಾಬಾ ಬಂದು ಅರ್ಜೆಂಟಾಗಿ ನಮ್ಮನ್ನು ಬಿಡಿಸ್ಕೊಂಡೋದ್ರೆ ಅರ್ಜೆಂಟಾಗಿ ಏನಾಯ್ತು ಎಲ್ಲ ಮಾಡಿ ಮುಗಿಸ್ಬಿಡ್ಬೋದು. ಹ್ಞೂ ಅಣ್ಣ, ನನ್ನ ಗಂಡ ಬಂದೇ ಬರ್ತಾನೆ. ಏನು ಅನ್ಕೊಂಡಿದ್ಯಾ? ನನ್ನ ಗಂಡನ ಹಿಡ್ದಿದ್ದು ಕೆಲಸ ಬಿಡಕ್ಕಿಲ್ಲ ಕಣಣ್ಣ. ಹಂಗೆ ಹಿಡ್ಕೊಂಡಿರ್ತಾನೆ ಕೆಲಸ. ನೋಡ್ತಾ ಇರು ಇವಾಗ ಹೆಂಗೆ ಬಿಡಿಸ್ಕೊಂಡೋಯ್ತಾನೆ ನನ್ನ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲನೂ. ಅಪ್ಪ, ನನ್ನ ಗಂಡ ಬಂದಿದ್ದಕ್ಕೆ ಸೊರಾಯ್ತು. ನೋಡ್ದಾ ನೀನು ಹೆಂಡ್ತಿ ಬಿತ್ರಿ ನಿನ್ಗೆ ಎಂಥ ಕೆಲಸ ಮಾಡಿದ್ಲು. ನಿನ್ನೂ ಸೇರಿ ನನ್ನೂ ಸೇರಿ ಅಮ್ಮನ್ನೂ ಸೇರಿ ಜೈಲಿಗೆ ಹಾಕ್ಸಿದ್ಲು. ಆದರೆ ನನ್ನ ಗಂಡ ಎಂಥ ಒಳ್ಳೆಯವನು ನೋಡ್ದಾ. ನಮಗೋಸ್ಕರ ಎಷ್ಟು ಕಷ್ಟಪಡ್ತಾವನೋ ಏನೋ ಈಚೆ ಕಡೆ ನನ್ನೂ ನಿಮ್ಮನ್ನು ಎಲ್ಲ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು. ಹ್ಞೂ ಕಣಮ್ಮ, ನಂದೇನು ನಿಯತಿ ಒಪ್ಪಾಗೋಗ್ಬಿಡ್ತು. ನಾನು ಏನೋ ತಿಯಪ್ ಮಾಡ್ಬಿಟ್ಟೆ ಬಿಡು. ಅವಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಬಿಟ್ಟು ಸದ್ಯ ಬಾವಾಜಿ ಬಂದು ಬಿಡಿಸ್ಕೊಂಡು ಹೋಯ್ತಾರಲ್ಲ ಅಮ್ಮನ, ಅಷ್ಟೇ ನಿನಗೆ ಸಾಕು. ಮನ್ಗೋಗ್ಬಿಟ್ಟು ಇನ್ಮೇಲೆ ನನ್ನ ದಾರಿ ನಂದು, ಅವ್ರ ದಾರಿ ಅವ್ರದ್ದು ನಂಗೆ ಇದ್ಬಿಡೋಣ. ನೀನು ಹೇಳೋದೇ ಸರಿ. ಅಪ್ಪ ಯಾರು ಬೇಕಾದ್ರೂ ವಿಲ್ ಕೊಟ್ಬಿಡ್ತದೆ. ಯಾಕೆ ಬೇಕು? ಎಲ್ಲ ಇವಾಗ ನನ್ನ ಮಗ ಅಂದರೆ ರಿಹಾನ್ ಹೆಸ್ರಿಗೆ ಹೋಗ್ಬಿಟ್ರೆ ನಾವೆಲ್ಲ ಏನು ಮಾಡಬೇಕು? ನೀನು ಹೇಳೋದೇ ಸರಿ ಬಿಡು. ನೀನು ಹೇಳ್ದಂಗೆ ಕೇಳ್ತೀನಿ. ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ವ ನನ್ನ ಗಂಡ ಬಿಡಿಸ್ಕೊಂಡು ಹೋಗೋಕ್ಕೆ ಅಂತ. ಇನ್ನ ಯಾಕೆ ಬಂದಿಲ್ಲ? ಈಚೆ ಕಡೆ ಏನೋ ಮಾತಾಡ್ತಿರೋ ಶಬ್ದ ಕೇಳಿಸ್ತಿತ್ತು. ಯಾರೋ ಬುತ್ತ ಇರೋ ಶಬ್ದ ಕೇಳಿಸ್ತಾ ಇತ್ತು. ಕೇಳಿಸ್ಕ? ಯಾರೋ ಬುತ್ತಾ ಇದ್ದಂಗೆ ಅವ್ರಿ. ಇರು ಕೇಳಿಸ್ಕೊಳ್ಳೋಣ. ಬುತ್ತಾವ್ರಿ ಅನ್ನಿಸ್ತದಿ. ನಿನ್ನ ಗಂಡನೇ ಬಂದು ಇವಾಗ ಬಿಡಿಸ್ಕೊಂಡೋಯ್ತಾ ನೋಡ್ತಾ ಇರು. ಸದ್ಯ ಪೊಲೀಸ್ ಸ್ಟೇಷನಿಂದ ಮುಕ್ತಿ ಸಿಕ್ಬಿಟ್ರೆ ನಮಗೆ ಸಾಕು. ಆಮೇಕಿಂದ ನಾವು ಹಾವಳಲ್ಲ ಬಿತ್ತಿ ನನ್ನ ಸೊಸೆ ಸವಾಸ ಮಾಡೋದೇ ಬೇಡ. ಅಮ್ಮ, ನನ್ನ ಗಂಡನೇ ಕಣಮ್ಮ ಬುತ್ತಾವ್ ನೋಡಿ ಪೊಲೀಸ್ ಜೊತೆ. ಹಳಿ ಅಂದ್ರು ಅಂದರೆ ನನಗೆ ದೇವ್ರ ಸಮಾನ ನೆನೆಯ. ಹಳಿ ಅಂದ್ರು ಬಂದ್ರು ಸದ್ಯ. ಮಗ ಅಲ್ಲಿ ಬುತ್ತಾವ್ ನೋಡುವಲ್ಲಿ. ಕಣಮ್ಮ, ಬಾವಾಜಿನೇ. ನಾನು ಹೇಳಿಲ್ವ ಪೊಲೀಸಮ್ಮ ನಮ್ಗೆ ಅಂತ ಹೇಳ್ಬಿಟ್ಟು ಯಾರನ್ನ ಬಂದೇ ಬುತ್ತಾರ ನಮ್ಗೆ ಹುಡಿಸ್ಕೊಂಡು ಹೋಗಕ್ಕೆ ನಮ್ಮನ್ನ ಅಂತ ಹೇಳ್ಬಿಟ್ಟು. ಹೆಂಗೆ ನನ್ನ ಅಳಿಯ ಯುಗಾದಿ ಹಬ್ಬಕ್ಕೆ ಬಿಡ್ಲಿಲ್ಲ, ವಾಸ್ತಡ್ಕಕ್ಕೆ ಬಿಡ್ಲಿಲ್ಲ, ರಜಾ ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ. ಇವಾಗ ಏನ್ ಮಾಡ್ತೀರಾ? ನನ್ನ ಅಳಿ ಅಂದ್ರೆ ಬಂದ್ಮೇಲೆ ಬುಟ್ಟೆ ಬಿಡ್ಬೇಕು ತಾನೇ. ಬುಡಿ, ನಾವೇನ್ ಮಹಾ ದೊಡ್ಡ ಕಳ್ತನ ಮಾಡ್ಕೊಂಡೇನು ಬಂದಿಲ್ಲ. ಏನೋ ಸಣ್ಣ ಪುಟ್ಟ ತಿಪ್ಪಿಗೆ ಹೆಂಗ್ ಒಳಿಕ್ ಹಾಕಿದ್ರ, ಹೆಂಗೆ ಕೊಲೆ ಮಾಡಿ ಕಳ್ತನ ಮಾಡಿ ಆಕ್ಸಿಡೆಂಟ್ ಮಾಡಿ ಅವರೆಲ್ಲನೂ ಆರಾಮಾಗಿ ನೆಮ್ಮದಿಯಾಗಿ ಊರಾಗ ತಿರ್ಗಾಡ್ಕೊಂಡವ್ರಿ. ಆದ್ರೆ ನಾವೇನೂ ಮಾಡ್ಲಿದ್ದೀರಾ ಪಾಪಿಗಳನ್ನ ತಂದು ಒಳಗಡೆ ಹಾಕುದ್ರಲ್ಲ. ಅಳಿ ಅಂದ್ರೆ ಬಾಳ ಖುಷಿ ಆಯ್ತೈತೆ. ಇನ್ನಂತ ಗಂಡ ಇಲ್ಲ ಬಾಳಲ್ಲಿ ನೀನೇ ಎಲ್ಲ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಅಳಿಯ ದೇವರು. ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ಅಮ್ಮ ಅಮ್ಮ ಮುಚ್ಚಿ ಬಾಯ್ನ. ಬಂದ್ಬಿಟ್ರು ಆಟಗಳು ಹೇಳ್ಕೊಂಡು. ಟೋಟಲ್ ಡ್ರಾಮಾ ಫ್ಯಾಮಿಲಿ ಅಂದ್ರೆ ಕಿತ್ತೋದ್ ಫ್ಯಾಮಿಲಿ ಅಂದ್ರೆ ನಿಮ್ದೇನೆ. ನಿಮ್ದುಕಿನ್ನ ಕಿತ್ತೋದ್ ಫ್ಯಾಮಿಲಿ ನುಡ್ಕಕ್ಕೆ ಏನಾದ್ರೂ ಸಾಧ್ಯನಾ? ಅಳಿಯ ದೇವ್ರಲ್ವಾ, ಅದಕ್ಕೆ ಪಾಪ ಅಳಿಯ ದೇವ್ರನ್ನ ಎಲ್ಲೋ ದೂರ ಯಾಕೆ ಇರ್ಸೋದು ಅಂತ ನಿಮ್ಮನ್ನು ಅಳಿಯನ್ನು ಒಂದ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸದ್ಯ ಕಳಿಸ್ಕೊಟ್ಬಿಡಿ. ಇನ್ನೊಂದ್ ಕಿತ್ತ ಎಡಗಾಲ ಹೆಜ್ಜೆನೂ ಇಕ್ಕಕ್ಕಿಲ್ಲ ಈ ಕಡೆ. ಅಪ್ಪು ಹೊಂಟೋಗ್ಬಿಡ್ತೀನಿ ನಾನಂತಂದ್ರೆ. ಎಡಗಾಲ ಸೋಕ್ಸಲ್ಲ ನಾನು ಈ ಕಡೆಗೆ ಅಂತೇಳಿ ನನ್ಗೆ ಗೊತ್ತಲ್ಲ ನಾನು ಯಾರು ಅಂತ ಹೇಳ್ಬಿಟ್ಟು. ಮೊದ್ಲೇನಿಯ ಬಂಗಾರಿಯೇ ಬಡ್ಡಿ ಬಂಗಾರಿಯೇ. ನಡಿರಿ ಅಳಿ ಅಂದ್ರೆ ಹೋಗೋಣ ನಡಿರಿ. ಸದ್ಯ ಈಗ ಐತೆ ಅಲ್ಲಿ ಯಾವಳ ಮನೆಯಾಳಿ ಅವ್ರಿಗೆ ಎಲ್ಲನೂ ಐತೆ. ನಡಿಯೇ ಹೋಗೋಣ. ಅಯ್ಯೋ, ನಿನ್ನೂ ನಿಮ್ಮ ಅಳಿಯನ್ನು ಒಂದ್ ಮಾಡ್ತೀನಿ ಅಂತ ಅಂದಿದ ತಕ್ಷಣ ಈಚೆ ಕಡೆಗೆ ಬಿಡ್ತೀನಿ ಅಂತ ಯಾವ ಬಡ್ಡಿ ನನ್ನ ಮಗ ಹೇಳ್ದ ನಿಮ್ಗೆ? ಪಾಪ ಅಳಿಯೋ ದೇವ್ರಲ್ವಾ, ಮನೆ ದೇವ್ರಲ್ವಾ. ಮನೆ ದೇವ್ರನ್ನ ಪಾಪ ಬಿಡಕ್ಕಾಗ್ತದ? ನಿಮ್ಮನ್ನು ಮನೆ ದೇವ್ರನ್ನು ದೂರ ಮಾಡ್ಬಿಟ್ರೆ ನಮ್ಗೇನೇ ಮರ್ಯಾದಿರಲ್ಲ. ಅದಕ್ಕೆ ನಿಮ್ಮ ಅಳಿಯ ದೇವ್ರನ್ನು ಇಲ್ಲೇ ಇಟ್ಕೊಳ್ಳಿ, ಇಲ್ಲೇ ಬಿದ್ದಿರ್ಲಿ ನಿಮ್ ಜೊತೆನೆ ಅಂತ ಕರ್ಕೊಂಬಂದ್ ಆಗ್ತಾ ಇದ್ದೀನಿ. ಅಯ್ಯೋ 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 ಅಯ್ಯೋ, ಇದು ಎಂತ ಅನ್ಯಾಯ. ನನ್ನ ಅಳಿಯ ಏನ್ ಮಾಡವನಿ ಅಂತ ಹೇಳ್ಬಿಟ್ಟು ನನ್ನ ಅಳಿಯನ ಜೈಲೊಳಗಡೆ ಕಾಯ್ತಾ ಇದ್ದೀರಾ? ನನ್ನ ಅಳಿಯ ಬಾಳ ಒಳ್ಳೆಯವನು. ನೀವೇನು ಅವಳವಳೆಲ್ಲ ಮನೆಯಳಿ ಅನ್ಸುತ್ತೆ ಅವಳ ಜೊತೆ ಡೀಲ್ ಮಾಡ್ಕೊಂಡು ಎಲ್ರೂ ಜುಟ್ಟು ಹಿಡ್ಕೊಂಡು ಒಳಗಡೆ ಆಗ್ತಾ ಇದ್ದೀರಾ ಅಲ್ವಾ? ನನಗೆ ಗೊತ್ತು ಬಿಡಿ, ನೀವು ಬೇಕಂತ ನನಗೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವಳು ತಾಗ್ ದುಡ್ಡು ತಿಂದ್ಬಿಟ್ಟು ಪಾಪ ನನ್ನ ಅಳಿಯ ಏನ್ ಮಾಡವನೆ ನಮ್ಮನ್ನು ಬಿಡಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬಂದವ್ರನ್ನೆಲ್ಲ ಜೈಲ್ಗೆ ಹಾಕ್ತಾ ಇದ್ದೀರಾ ನೀವು. ಏನ ನನ್ನೇ ಲಂಚ ತಿನ್ನೋಳು ಅಂತ ಹೇಳ್ಬಿಟ್ಟು ಹೇಳ್ತಿದ್ಯಾ? ಈ ಕಡೆಯಿಂದ ಬಿಟ್ಟ ಅಂದ್ರೆ 30 ಉದ್ರೋ ಕೆಳಗೆ ಬಿಡ್ಬಿಡ್ತವೆ ಬಂಗಾರಿ. ಏಯ್ ಬಿದ್ದಿರೋ ನೀನು ಅಳಿಯನಂತ ಅಳಿಯ ಕಿತ್ತೋದ್ ನನ್ನ ಮಗ ಬಂದು ನಮ್ಗೆ ಆವಾಜ್ ಆಗ್ತಾನೆ. ನಮ್ಮ ಅತ್ತೆನ್ ಬಿಡ್ಚೋ ಬಿಡಲ್ವ ಬೊಗಳಲೇ ಅಂತ ಹೇಳ್ಬಿಟ್ಟು ಅದಕ್ಕೆ 4 ಬಾಸ್ ಕರ್ಕೊಂಡು ಬಂದಿದ್ದೀನಿ. ಕೂರ್ಸ್ಕ ಇಲ್ಲೇನೆ 4 ಜನ ಕೂತ್ಕೊಂಡು ಇಲ್ಲೇ ಅದೇನೋ ಅಂತಾರಲ್ಲ ಕಂಬಿ ಎಣಸ್ರಿ ಕೂತ್ಕೊಂಡು ಬಡ್ಡೈತವ. ಏನು ಇವ್ರ ಫ್ಯಾಮಿಲಿ ಏನು ದೊಡ್ಡ ರೌಡಿಸ ಮಾಡ್ತಾ ಇದ್ರೆ ನೀವು ನಮ್ಮ ಹತ್ರ? ಏ ರೌಡಿನೇನೆ ನೀನು ಬಂಗಾರಿ? ರೌಡಿನಾ?
ಬಿದ್ದಿರ್ಬೇಕು. ಒಬ್ರು ಮೊಮ್ಮಗನ್ ಕಿಡ್ನಾಪ್ ಮಾಡೋರು ಕೇಳ್ತೀಯಾ, ಇನ್ನೊಬ್ಳು ನಾದ್ನಿನ ಇನ್ನೊಬ್ಬ ಹೆಂಡ್ತಿನ ಎದುರಿಸೋದು ಕೇಳ್ತೀಯಾ. ಈ ನನ್ನ ಮಗ ನಿನ್ನ ಅಳಿಯ ಎಲ್ಲದಕ್ಕೂ ಮೀರಿ ಪೊಲೀಸವ್ರನ್ನ ಎದುರ್ಸಕ್ ಬರ್ತಾನೆ. ಪೊಲೀಸು ಅಂದ್ರೆ ಏನು ಅಷ್ಟು ಬಿಟ್ಟಿ ಬಿದ್ದಿದೀವಿ ಅಂತ ಅನ್ಕೊಂಡ್ಬಿಟ್ರಾ? ಕುಡ್ಕೊಂಡು ಬಂದು ಬಡ್ಡಿ ನನ್ನ ಮಗ ನಮ್ಮ ಅತ್ತೆನ್ ಬಿಡು ಅಂತ ಹೇಳಿದ್ರೆ 4 ಬಿಟ್ಟಿದ್ದೀನಿ ಅದಕ್ಕೇನೇನೆ. ಇದು ಸಾಯ್ರಿ, ಇಡೀ ಫ್ಯಾಮಿಲಿ ಇಲ್ಲೇ ಬಿದ್ದಿರ್ಬೇಕು ಜೈಲಾಗೇನೇನೆ. ಬಡ್ಡೆತು ಅಂತ ಬಂದು ಎಜುಕೇಟೆಡ್ಸ್ ಏನು ಎಜುಕೇಟೆಡ್ ಏನೋ ನೀನು. ಥು ಅಮ್ಮ ಹೊಳಿ ಅಂದ್ರೆ ಲಾಯರ್ನ ಕರ್ಕೊಬಿಟ್ಟು ಬಂದು ಬುಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನಿಮ್ಗೇನು ಬಂದ ದೊಡ್ಡ ರೋಗ ನಿಮಗೆ? ಇದು ಯಾಕೆ ಹಿಂಗೆ ಬಂದು ಅವಾಜ್ ಹಾಕ್ಬಿಟ್ಟು ನಮ್ಮನ್ನೆಲ್ಲ ಹಾಳು ಮಾಡಿದ್ರಿ ಅಂತ ಹೇಳ್ಬಿಟ್ಟು ನೀವು ಇದು ಯಾಕೆ ಅವಾಜ್ ಹಾಕಿದ್ರಿ ನಮಗೆ ಬುಡ್ಸ್ಕೊಂಡು ಹೋಗೋಕ್ಕೆ ಪೊಲೀಸ್ ಮುಂತಾಗೆ? ನಿಮ್ಗೆ ಏನು ಬಂದಿದ್ದು ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ಲಾಯರ್ ಸಾಹೇಬ್ರನ್ನ ಕರ್ಕೊಬಿಟ್ಟು ಬಂದ್ಬಿಟ್ಟು ಅದು ಎಂಥದೋ ಬೇಲ್ ಕೊಡಿಸ್ರಿ ಅಂತ ಹೇಳಿದ್ರೆ ಏನು ಅನ್ಕೊಬಿಟ್ಟಿದ್ದೀರಾ? ಬೇಲು ಅತ್ತೆ ಅವ್ನು ಯಾವನೋ ಒಬ್ಬ ಇದ್ದ ಕುಡುಕ್ನ ಕುಡಿಸ್ನ ಅವನೇ ನಂಗೆ ಐಡಿಯಾ ಕೊಟ್ಟಿದ್ದು. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಅವಾಜ್ ಹಾಕಿದ್ರೆ ಬುಟ್ ಕಳಿಸ್ಬಿಡ್ತಾರೆ, ಲಾಯರ್ ಪಾಯಿಂಟ್ನ ಮಾತಾಡ್ಬೇಕು ನೀನು ಲಾಯರ್ ಪಾಯಿಂಟ್ನ ಅಂದ. ನಾನು ಇರಲಿ ಅಂತ ಹೇಳ್ಬಿಟ್ಟು ಲಾಯರ್ ಪಾಯಿಂಟ್ ಬಿಟ್ಟೆ. ಇವಳು ತಡ್ಕೊಳಕ್ಕಾಗಿಲ್ಲ ಈ ಅಮ್ಮಂಗೆ. ಅದಕ್ಕೇನ್ಯ ಜಾಡ್ಸೋದು ಒಳಗಡೆಗೆ ಹಾಕ್ಬಿಟ್ಲು. ಸೆಕ್ಷನ್ XXX ಸೆಕ್ಷನ್ YYYY ZZZZ ಅಂತ ಹೇಳ್ದೆ. ಅಷ್ಟಕ್ಕೇನೆ ತಡ್ಕೊಂಡ್ಲೇ ಇಲ್ಲ ಅಮ್ಮ. ಆ ಅಮ್ಮಂಗೆ ಇನ್ನೆಲ್ಲಿ ಕೆಲಸ ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ನನ್ನ ಕರ್ಕೊಂಡು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಡೋದ? ನೀವೇ ಹೇಳಿ. ನನ್ನ ಅತಿ ಬುದ್ಧಿವಂತ ಅಂತ ಅಮ್ಮನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಲಾಯರ್ ಸಾಹೇಬ್ರನ್ನ ನಾನು ಹೆಂಗೋ ಬರೆಸ್ತೀನಿ, ನೀವು ಯೋಚನೆ ಮಾಡ್ಬಿಡಿ ಅತ್ತೆ. ಛೇ, ನಿಮ್ಗೆ ಸ್ವಲ್ಪನೂ ತಲೆನಾಗ ಬುದ್ಧಿ ಬೇಡವಾ? ಕುಡ್ಕೊಂಡು ಬಂದಿದ್ದಾರ ಜೋರಾಗಿ ಹೋಗ್ಬಿಟ್ರೆ ಅವ್ರು ಬಿಟ್ಬಿಡ್ತಾರ ನಮ್ಮನ್ನ? ಲಾಯರ್ ಪಾಯಿಂಟ್ ಮಾತಾಡಿದ್ರಂತೆ ಲಾಯರ್ ಪಾಯಿಂಟ್. ನಿಮ್ಗೆ ಏನೈ ತಲೆನಾಗ ಬುದ್ಧಿ? ಅಣ್ಣ, ನನ್ನ ಗಂಡನ ಬಗ್ಗೆ ಒಂದ್ ಮಾತಾಡ್ರು ನಾನು ಸುಮ್ಕಿರಲ್ಲ. ನಿನ್ನ ಹೆಂಡತಿ ತರ ನನ್ನ ಗಂಡ ಏನು ನಮ್ಮನ್ನ ಮನೆ ಒಳಗಡೆ ಹಾಕ್ಸಿಲ್ಲ. ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗೆ. ನಿನ್ನ ಹೆಂಡ್ತಿನೇನೆ ನಮ್ಮನ್ನ ಇವತ್ತು ಜೈಲಾಗ ಕಂಬಿಯಿಂದ ಒದ್ದಾಡಿ ಸಾಯಂಗ್ ಮಾಡ್ತಿರೋದು. ಆದ್ರೆ ನನ್ನ ಗಂಡ ನಮ್ಮನ್ನ ಬುಡ್ಸಕ್ಕೋಸ್ಕರ ಜೈಲ್ ಸೇರವನೆ. ಅವನಿಗೆ ನೀವು ಹೊಗಳಬೇಕು, ಇಲ್ಲ ಅಂತಂದ್ರೆ ಉಗಿಬೇಕ ಹೇಳಿ. ಹಂಗಲ್ಲ ತಂಗ್ಯವ, ನಾನು ಹೇಳೋದನ್ನ ಕೇಳಿಸ್ಕ. ಮಾಡಿದ್ರು ಲಾಯರ್ನ ಕರ್ಕೊಂಬಂದ್ಬಿಟ್ಟು ಬೇಲ್ ಕೊಡ್ಸಕ್ಕೆ ಏನಾಗಿತ್ತು? ಇರು, ಈಗೇನ್ ಮಾಡೋದು ಹೇಳು? ನಮ್ಮನ್ನ ಬಿಡ್ಸ್ಕೊಂಡು ಹೋಗಿ ಇನ್ ಯಾರು ಅವ್ರೆ ಇದ್ದಿದ್ದು? ಇವರು ಇಂಥ ಕೆಲಸ ಮಾಡಿದ್ರೆ ಒಳ್ಳೆ ಕತೆ. ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದಾಗ ನಮ್ಮ ಅಮ್ಮಂಗೆ ಮೆಸೇಜ್ ಹಾಕಿದ್ದೀನಿ, ಅಮ್ಮ ಹಿಂಗೆ ಬೇಲು ತಕೊಂಬಿಟ್ಟು ಬಾಯಿಲಿ ನಮ್ಮನ್ನ ಬಿಡಿಸ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು. ಏನು ನಿಮ್ಮ ಅಮ್ಮಂಗೆ ಹೇಳಿದಿರಾ? ಬರ್ತಾರ ಅವರು? ನಮ್ಮ ಅಮ್ಮಂಗೆ ನಾನು ಅಂದ್ರೆ ಬೋಲ್ಪಿರಾಣ. ನಮ್ಮ ಅಮ್ಮ ಬರ್ದಂಗಿರ್ತದ. ನಮ್ಮ ಅಮ್ಮ ಇನ್ನೂ ಮೆಸೇಜ್ ನೋಡಿಲ್ಲ. ನೋಡಿದ್ದೆ ತಡ ನಮ್ಮ ಅಮ್ಮ ಎದೆ ಹೊಡ್ಕೊಬಿಡ್ತದೆ. ಪೊಲೀಸರು ನನ್ನ ಮೊಬೈಲ್ ಕಿತ್ಕೊಳ್ಳೋಕಿನ ಮುಂಚೆನೇನಿಯಾ ನನ್ನ ಅಮ್ಮನ ಮೊಬೈಲ್ಗೆ ಹಂಗೇನಿಯ ಟಕ 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 ಒತ್ಬಿಟ್ಟು ಮೆಸೇಜ್ ಕಳಿಸ್ಬಿಟ್ಟಿದ್ದೀನಿ. ನಮ್ಮ ಅಮ್ಮ ಓದಕ್ಕೆ ಬರಲಿಲ್ಲ ಅಂದ್ರೂ ಪಕ್ಕದಾಗಿ ಯಾರ್ತಾಗಾದ್ರೂ ಓದಿಸ್ಬಿಟ್ಟನ ತಿಳ್ಕೊತದೆ. ನಮ್ಮ ಅಮ್ಮ ಬುದ್ಧಿವಂತದ. ನಮ್ಮ ಅಮ್ಮ ನೀವು ಸುಮ್ಕಿರ್ರಿ, ನೋಡಿವ್ರಂತೆ ರೀ. ನಮ್ಗೆ ಅಂತ ಇರೋ ಒಂದೇ ಒಂದು ಅವಕಾಶ ಅಂದ್ರೆ ನಿಮ್ಮ ಅಮ್ಮ ಒಂದೇನೆ. ತಿರುಗಿ ನಿಮ್ಮ ಅಮ್ಮ ಏನೋ ಉತ್ತರ ಮಾಡಿ ನಿಮ್ಮ ಅಮ್ಮನೂ ನಮ್ಮನ್ನ ಜೈಲ್ಗಿಲ್ಗೆ ನಾವು ನಿಮ್ಮ ಅಮ್ಮ ನಮ್ಮ ಜೊತೆ ಜೈಲ್ಗಿಲ್ ಸೇರ್ಬಿಟ್ರೆ ಬಹಳ ಕಷ್ಟ ಆಯ್ತದೆ. ನಿಮ್ಮ ಅಮ್ಮಂಗೆ ಬೇಲ್ ಅಂತಾನೆ ಹೇಳ್ಬೇಕಿತ್ತು ನೀವು. ನಾನು ಅದನ್ನೇ ಹೇಳಿದ್ದೀನಿ, ಬೇಲು 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 ಅಂತ ಹೇಳ್ಬಿಟ್ಟು. ನೀನು ಬೇಲ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅದೆಷ್ಟು ಕಾಸು ಖರ್ಚಾದ್ರೂ ಪರವಾಗಿಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನಮ್ಮಮ್ಮ ಇನ್ನೂ ಮೆಸೇಜ್ ನೋಡಿಲ್ಲ. ನೋಡ್ತದೆ, ಇವತ್ತೆಲ್ಲ ನಾಳೆ ನೋಡ್ತದೆ. ಯಾರ ತಗ ನಮ್ಮ ಮೊಬೈಲ್ ಕೊಟ್ಬಿಟ್ಟು ಓದಿಸ್ತದೆ. ಆಮೇಕಿಂದ ಇಲ್ಲಿಗೆ ಬರ್ತದೆ, ನಮ್ಮನ್ನು ಬಿಡಿಸ್ಕೊಂಡು ಹೋಯ್ತದೆ. ಅಪ್ಪ ದೇವ್ರೆ, ಇನ್ನೂ ಒಂದು ಚಾನ್ಸ್ ಐತಲ್ಲ ನಮ್ಮ ಜೀವನಕ್ಕೆ. ಅಷ್ಟೇ ಸಾಕು. ಯಾರನ್ನ ಒಬ್ರು ಬಂದು ಬಿಡಿಸ್ಕೊಂಡು ಹೋಗ್ಬಿಟ್ಟು ಈಚೆ ಕಡೆಗೆ ಹೋಗ್ಬಿಟ್ರೆ ಸಾಕು. ಅವನ ಅಜ್ಜಿನ ಬಡಿಯ ತಳ್ಕೊಂಬಳಕ ಮಾಡ್ಬಿಡ್ತೀನಿ ನಾನಂತೂ. ಏನು ಮಾಡ್ತೀಯಾ? ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸರಿ ಆಯ್ತು, ನಿಮ್ಮ ಅಮ್ಮ ಬರೋ ತನಕ ಕಾಯೋಣ. 4 ಜನನು ಇಲ್ಲೇ ಇರೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾವೇ ಕಿತ್ತಾಡಿದ್ರೆ ಚೆನ್ನಾಗಿರಲ್ಲ, ನಾವೆಲ್ಲ ಚೆನ್ನಾಗಿರೋಣ. ಹ್ಞೂ ಅಣ್ಣ, ನೀನು ಹೇಳೋದು ಸರಿನೇನೆ. ನಾನು ಒಬ್ಬಳನ್ನ ಬಿಡ್ಸಕ್ ಹೋಗಿ ನೀವೆಲ್ಲರೂ ಜೈಲ್ ಪಾಲಾದ್ರಿ.